ಜಲ್ಘೋಷಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ಭಜನೆಗಳನ್ನು ಗುನುಕ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್का प्राण प्राण में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गट रीता है, नर नार श्री पुरुषोत्तम का हम मंदिर भव्य बनाएंगे, सौगंध राम की खाते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಹಾಡ್ತಾ ಕಾರ್ಯಸೇವೆ ಸಿಲ್ದ್ರಲ್ಲ. ಆ 36,000 ಜನ ತಾಯಿಂದಿರ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ, ಆ ಸಂಘಟಿತ ಬಲದ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾಳ ರಾಮ ಮಂದಿರ. ಇವತ್ತು ಅಖಂಡ ರಾಮ ಮಂದಿರದ ಕಟ್ಟಡ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ತುಂಬಿಸಿಕೊಡುವಂತ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಅದಕ್ಕೆ ಕಾರಣ ನಮ್ಮ ಪೂರ್ವಿಕರ ಸಂಘಟಿತ ಬಲ. ನಮ್ಮ ಪೂರ್ವಿಕರು ಸಂಘಟಿತರಾಗಿ ಬಂದ್ರು, ಧರ್ಮದ ಕೆಲಸ ಸಾಕಾರಗೊಳಿಸಿದ್ರು, ಅದರ ಸುಕೃತವನ್ನ ನಾವು ಅನುಭವಿಸಿದ್ದೀವಿ. ಈಗ ಹಿಂದೂ ಸಮಾಜ ರಾಮ ಮಂದಿರ ಕಟ್ಟಿದ್ದಾಯ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಸುಮ್ಮನಾಗೋದಲ್ಲ, ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು, ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟರು, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ, ಮುಂದೆ ಭಾರತದ ಮನೆ ಮನೆಗಳನ್ನ ಅಯೋಧ್ಯೆ ಅಂತ ನಿರ್ಮಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆ ಮನೆಗಳ ಅಯೋಧ್ಯೆ ಆಗಬೇಕು. ಮನೆ ಮನೆಗಳ ಅಯೋಧ್ಯೆ ಆಗೋದಂದ್ರೇನು? ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ. ಆ ಧರ್ಮ ಜಾಗೃತಿ ಮಣ್ಣಲ್ಲಿ ತುಂಬಬೇಕು ನಾವು. ಮನೆಯ ಮಕ್ಕಳಿಗೆ ಧರ್ಮ ಜಾಗೃತಿ ತುಂಬಿ, ಯಾವ ಮಟ್ಟದ ಧರ್ಮ ಜಾಗೃತಿ? ಮುಂದೊಂದು ದಿನ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತು, ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ, ನಮ್ಮ ಮನೆ ಮಕ್ಕಳ ಬಾಯಿಂದ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿಗಳ ಹೆಸರುಗಳು ಬರೋದು ಬೇಡ. ನಮ್ಮ ಮಕ್ಕಳ ಪರಿಚಯ ಯಾವ್ದಾಗಿರಬೇಕು? ಯಾವುದು ಹಿಂದೂಗಳ ಪರಿಚಯ? ಪೂಜ್ಯನ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋಗ್ತಾರೆ ಹಿಂದೂಗಳ ಪರಿಚಯವನ್ನ. ವಾಜಪೇಯಿಯವರು ಬರೀತಾರೆ, ಮೈ ಶಂಕರ್ ಕಾ ವಹ ಕ್ರೋಧ ಲಲ್ಕರ್ ಸಕ್ತಾ ಜಗ ಕೋ ಕ್ಷಾರ ಕ್ಷಾರ, ಮೈ ಡಮರು ಕಾ ವಹ ಪ್ರಳಯಂಕಾರ ಧ್ವನಿ जिसमें नचता भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि तद कुटे जलस्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟದ್ರಲ್ಲ, ಅದು ನಮ್ಮತನದ ಪರಿಚಯ. ಆ ಸ್ವಂತಿಕೆ ಪರಿಚಯ ಮಕ್ಕಳಿಗೆ ಮಾಡಿಸಬೇಕು. ಇದನ್ನ ನಮ್ಮ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದು. ಹಿಂದೂ ಸೋದರ ಸರ್ವೇ ನಾ ಹಿಂದೂ ಪತಿಯೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದೂಗಳೆಲ್ಲರೂ ಸೋದರರು, ನಮ್ಮಲ್ಲಿ ಯಾರು ಪವಿತ್ರರು ಇಲ್ಲ, ಅಪವಿತ್ರರು ಇಲ್ಲ. ನನ್ನ ಜೀವನದ ದೀಕ್ಷೆಯೇ ಹಿಂದೂ ಧರ್ಮದ ರಕ್ಷಣೆ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ. ಅದನ್ನ ಪ್ರತಿಪಾದಿಸ್ಲಿಕ್ಕಂತಲೇ ರಾಮ ಮಂದಿರದ ಕಾರ್ಯಸೇವೆ ನಡೆದ ನಂತರ ರಾಮ ಮಂದಿರಕ್ಕೆ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ಯಾರು, ಅಡಿಪಾಯಿ ಇಟ್ಟಿದ್ಯಾರು ಅಂತ ಕೇಳಿದ್ರೆ, ನಮ್ಮದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಮ್ಮೆಯ ಕಾರ್ಯಕರ್ತರಾದಂತ ನಾವು ಈಗ ಹೇಳುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಶ್ರೀಯುತ ಕಾಮೇಶ್ವರ್ ಚೌಪಾಲ್ಜಿ ಅವರೇ ಇಡೀ ರಾಮ ಮಂದಿರಕ್ಕೆ ಪ್ರಥಮ ಅಡಿಪಾಯವನ್ನಿಟ್ಟು ಶಿಲಾನ್ಯಾಸವನ್ನ ಮಾಡಿದ್ದು ಕಾರ್ಯಸೇವೆ ಮುಗಿದ ನಂತರ. ಸಂಘ ಕೊಟ್ಟಂತ ಕರೆ ಸಾಮಾಜಿಕ ಸಾಮರಸ್ಯದು. ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಬನ್ನಿ. ನಮ್ಮ ನಮ್ಮ ಧರ್ಮ ರಕ್ಷಣೆ, ನಮ್ಮ ಮಠ ಮಂದಿರಗಳ ರಕ್ಷಣೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಉಳಿವಿಗೋಸ್ಕರನಾದ್ರೂ ಹಿಂದೂಗಳು ಸಂಘಟಿತರಾಗಿ ಆ ಕಾರ್ಯಕ್ಕೋಸ್ಕರ ಮನ್ನಲ್ಲಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದರ ಮೂಲಕ ಮನ್ನಲ್ಲಿ ಧರ್ಮ ಜಾಗೃತಿ ಮೂಡಿಸ್ತೀರಾ? ಮನೆ ಮಕ್ಕಳಲ್ಲಿ ಹೇಗೆ ಧರ್ಮ ಬೋಧನೆ ತುಂಬುತ್ತೀರಾ? ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ, ಧರ್ಮ ಜ್ಞಾನ ತಲುಪಿಸಿ. ಆಗ್ಲಿಲ್ವಾ? ನಮಗೆ ವೇದ ಉಪನಿಷತ್ತಿನ ಪಾಠಗಳಾಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆಯಲ್ಲಿರುವಂತಹ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ನಮ್ಮ ಮಕ್ಕಳು ಕೂತು ದೇವಸ್ಥಾನದಲ್ಲಿ ಭಜನೆ ಹಾಡಿದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಕುಂಬಾರ ಗುಂಡೆಯನ ಜೀವಂತ ಸಾಕ್ಷಿಯನ್ನ ಹರಿಯರ ರಗಳಿನಲ್ಲಿ ಬರೆದು ವಿವರಿಸ್ತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದ ಶಿವನಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನಗೋಸ್ಕರ ಭಜನೆ ಹಾಡ್ತಾನೆ, ಕುಣಿತಾನೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಧರೆಗಿಳಿದು ಬಂದ್ರು ಶಿವ. ಆದ್ರೆ ಶಿವ ನೃತ್ಯ ಮಾಡ್ಲಿಕ್ಕೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲವಲ್ಲ. ಶಿವ ತಾನೇ ರಂಗವೇದಿಕೆನ ಸೃಷ್ಟಿಸಿಕೊಳ್ತಾರೆ.
ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂತ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರಗುಂಡೆನ ಹರಿಯರ್ ರಗಳೆ ಬರೆದು ವಿವರಿಸ್ತಾರೆ. ದಶಭುಜಮಂ ದಿಕ್ತಡ್ದೊಳ್ಪಸರಿಸಿಯ ಸೇವಕರಂಗಳನ್ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೋಳು ಸುರುಣದಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಣಿದಾಡುತ್ತಿರೆ ಮಿಸುಳು ಗಡಮರುಗ ಡಂಡನ್ ಢರಿಳಿ ಸಿಸುಳದಿ ಹರಿಯವತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳೆಡೆ ಎತ್ತಲ್ ಕರಿಯ ತೊಲ್ಲ ಬೊಂಬು ಹರಿಸಲ್ ಸರಸ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗಳು ಉಳುತ್ತಿರೆ ಬೆಂಗೆಜ್ಜುಗಳ ರವಂಗಲು ಗಲುಕೆನೆ ತೊಂಗಳ ಗಂಟೆ ಡನಂ ದಂಡಳಿರನೆ ಆಡಿದ ನಾಡಿದ 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 ನಾಡಿದನ ಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರಗುಂಡನ ರಗಳನ್ನು ಬರೆದು ವಿವರಿಸ್ತಾರಲ್ಲ, ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧಾರೆಗಿಳಿಸಿ ತಂದು ನೃತ್ಯ ಮಾಡಿಸಬಲ್ಲದು ಅಂತ ಭಜನೆಗಳ ಮಕ್ಕಳ ಬಾಯಿಂದ ಬರಲಿ. ಆ ಮಕ್ಕಳ ತನ್ನಿಂತಾನೇ ಧರ್ಮ ಜಾಗೃತಿ ಶುರುವಾಗುತ್ತೆ. ಆದ್ರೆ ನಮ್ಮ ಹಿಂದೂ ಪೋಷಕರಲ್ಲೊಂದು ಭ್ರಮೆ ಇದೆ. ಅಲ್ಲ, ನಮ್ಮ ಮಕ್ಕಳಿಗೆ ಭಜನೆ ಹಾಡಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ವಾರಕ್ಕೊಂದು ದಿನ? ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಿದ್ದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತೀವಿ. ನಮ್ಮ ಮಕ್ಕಳು 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಚೆನ್ನಾಗಿ ಸೆಟ್ಲ್ ಆದ್ರೆ ಸಾಕಲ್ವಪ್ಪ, ಇದಕ್ಕಿಂತ ಏನಿದೆ ಜೀವನ? ಅನೇಕ ಹಿಂದೂ ಪೋಷಕರಲ್ಲಿ ಇದೊಂದು ಭ್ರಮೆ. ಶಿಕ್ಷಣ ಕೊಡಿಸಿದ್ದೀವಿ, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಅಕ್ಷರ ಜ್ಞಾನ, ಆರ್ಥಿಕ ಬಲ ಇವೆರಡರಿಂದ ಜಗತ್ನಲ್ಲಿ ಯಾವ ಮೂಲೆಗೆ ಹೋದ್ರು ಬದುಕೊಂತಾರಲ್ಲ ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ಹಿಂದೂ ಸಮಾಜದ ಪೋಷಕರು ಬದುಕ್ತಿದ್ದೀವಿ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಗಳನ್ನ ನಮಗೆ ನೀಡ್ತಾ ಬಂದಿದೆ. 90 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 40 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 35 ವರ್ಷಗಳ ಹಿಂದೆ ಸ್ವಾಮಿ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ನಮ್ಮದೇ ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂದಿತ್ತ? ವಿದ್ವತ್ತಿನ ಕೊರತೆ ಬಂದ? ಕಶ್ಯಪರ ಕಾಶ್ಮೀರ ಸ್ವಾಮಿ ಅದು ಇಡೀ ಭಾರತದ ಜ್ಞಾನ ಭಂಡಾರದ ಶಿಖರ ಪುಂಜವಾಗಿ ಬೆಳಗ್ತಿದ್ದಂತ ಕಾಶ್ಮೀರ ಅದು ಶತಮಾನಗಳ ಕಾಲ. ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂತ? ಅಕ್ಷರ ಜ್ಞಾನದ ಕೊರತೆ ಬಂತ? ಪಾಂಡಿತ್ಯದ ಕೊರತೆ ಬಂತ? ಆಸ್ತಿ ಅಂತಸ್ತಿನ ಕೊರತೆ ಬಂತ? ಪೂರ್ವಿಕರು ಮಾಡಿಟ್ಟಂತ ಆಸ್ತಿನ ಅನುಭವಿಸಿಕೊಂಡು ಬಂದಂತ ಹಿಂದೂಗಳದಲ್ವಾ ಅಲ್ಲಿದ್ದವ್ರದು? ಏನಾಯ್ತು ಅಲ್ಲಿದ್ದ ಹಿಂದೂಗಳಿಗೆ? ಎಲ್ಲಿಗೆ ಹೋದ್ರು? ರಾತ್ರಿ ಹಿಂದೂ ಸರ್ ವೈಪ್ಡ್ ಔಟ್ ಫ್ರಮ್ ದ ರೀಜನ್ಸ್ ಆಫ್ ಕಾಶ್ಮೀರ್. ತಾನು ಹುಟ್ಟಿ ಬೆಳೆದಂತ ವಂಶಸ್ಥರ ನೆಲದಿಂದ ಅವರನ್ನ ಅಲ್ಲಿದ್ದ ಜನಸೈಡ್ಗಳು ನಡೀತು, ಎಕ್ಸೋಡಸ್ಗಳು ನಡೀತು, ಇತಿಹಾಸ ಸಾಕ್ಷಿಯಾಗಿದೆ. ಯಾವ ಕಾರಣಕ್ಕೆ? ಅವರಿಗೆ ಶಿಕ್ಷಣದ ಕೊರತೆ ಬರಲಿಲ್ಲ, ಅವರಿಗೆ ಆಸ್ತಿ ಅಂತಸ್ತಿನ ಕೊರತೆ ಬರಲಿಲ್ಲ. ಕೊರತೆ ಬಂದಿದ್ದು ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಇದ್ದಿದ್ರಿಂದ ಹಿಂದೂ ಸಮಾಜದ ಪರಿಸ್ಥಿತಿ ಜಗತ್ತಿನಾದ್ಯಂತ ಯಾವ ಯಾವ ಮಟ್ಟಕ್ಕೆ ತಲುಪಿದೆ ನಾವೇ ನೋಡ್ತಾ ಬಂದಿದ್ದೀವಿ, ಇತಿಹಾಸ ಸಾಕ್ಷಿಯಾಗಿದೆ. ಇದೇ ಭಾವನೆ ದೇಶ ಧರ್ಮ ಕಟ್ಕೊಂಡು ನನಗೇನು ನಮ್ಮ ಮಕ್ಕಳಿಗೇನು, ಧರ್ಮದ ಕೆಲಸ ಅಲ್ವಾ ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ ಬಿಡಿ, ದೇಶದ ಕೆಲಸ ಅಲ್ವಾ ಮತ್ತಾರು ಮಾಡ್ಕೊಳ್ತಾರೆ ಬಿಡಿ, ನನ್ನ ಮನ್ನ ಸುಖವಾಗಿದ್ರೆ ಸಾಕಲ್ವಾ ಅನ್ನೋ ಇದೇ ಆಲೋಚನೆ ಇದ್ದಿದ್ರಿಂದ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳ ಹಿಂದೆ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳ ಹಿಂದೆ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ, ಸಂಘಟಿತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಪಶ್ಚಿಮ ಬಂಗಾಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನ ಬೇರೆಲ್ಲ ದೇಶ ತೊರೆದು ನಮ್ಮ ಸ್ವಂತ ರಾಷ್ಟ್ರಕ್ಕೆ ಬಂದ್ರಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಕ್ಕೆ ವಲಸೆ ಬಂದು ಆಶ್ರಯ ಪಡೆದ್ರಿ. ಮುಂದೆ ನಮ್ಮ ಪ್ರದೇಶಗಳನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ, 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ, 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ, 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂತ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ನನ್ನ ಮಣ್ಣಲ್ಲಿ ನಾನು ಸುಖವಾಗಿರ್ಬೇಕಾ, ನನ್ನ ಮಕ್ಕಳು ಸುಖವಾಗಿರ್ಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಮನೆ ಸುರಕ್ಷಿತವಾಗಿರ್ಬೇಕಲ್ವಾ? ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು, ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿ
ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು, ನನ್ನ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಸಂಘಟನೆ ಹೇಳಿದ್ದು ಅಖಂಡ ಮಂಡಲಾಕಾರ. ಅಖಂಡ ಮಂಡಲದಲ್ಲಿ ನಾನು ನೀನು ಒಂದೊಂದು ಬಿಂದುಗಳು ಅಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಆ ಸ್ವಾರ್ಥ ಕಾರಣದಿಂದಲಾದ್ರೂ ಪರವಾಗಿಲ್ಲ, ದೇಶ ಧರ್ಮದ ಕಾರ್ಯಕ್ಕೆ ನಿಮ್ಮ ಕೈಲಾಗುವಂತ ಕೆಲಸವನ್ನ ಮಾಡಿ. ಇದನ್ನೇ 100 ವರ್ಷ ಸಂಘಟನೆ ಮಾಡ್ತಾ ಬಂದಿರೋದು. ಸಂಘಟಿಸೋದು, ಜನರನ್ನ ಜಾಗೃತಿ ಮೂಡಿಸೋದು, ಮನೆ ಮನೆಗಳಿಗೆ ಧರ್ಮ ಜಾಗೃತಿ ತಲುಪಿಸೋದು, ಮನೆ ಮನೆಗಳ ಧರ್ಮ ಸಂಸ್ಕಾರ ಮೂಡಿಸೋದು. ಆದ್ರೆ ನಮಗೆ ಪ್ರಶ್ನೆ ಮಾಡ್ತಾರೆ, 100 ವರ್ಷ ಸಂಘ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ? ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ RSS, ವಿದ್ಯಾಭಾರತಿ ಸ್ಥಾಪನೆ ಮಾಡಿದ RSS, ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಟ್ಕಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗಳವನ್ನು ಸ್ಥಾಪನೆ ಮಾಡಿದ್ದು RSS, ಮಾತೃ ಜಾಗರಣ ಸ್ಥಾಪನೆ ಮಾಡಿದ RSS, ಹಿಂದೂ ಜಾಗರಣ ವೇದಿಕೆ ಸ್ಥಾಪನೆ ಮಾಡಿದ್ದು RSS, ನ್ಯಾಯ ಜಾಗರಣವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾದಂಥದ್ದು RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದು RSS, ಸಂಸ್ಕೃತ ಭಾರತಿನ ಸ್ಥಾಪನೆ ಮಾಡಿದ್ದು RSS, ಸೇವಾ ಭಾರತಿ ಸ್ಥಾಪನೆ ಮಾಡಿದ್ದು RSS, ಸೇವಾ ಸಾಗರ ಸ್ಥಾಪನೆ ಮಾಡಿದ್ದು RSS, ಜಂದಾರ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ್ದು RSS, ಕಾರ್ನಿ ಅಂಧತ್ವ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪೂಡಿನಲ್ಲಿ ಸ್ಥಾಪನೆ ಮಾಡಿದ್ದು RSS, ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು RSS, ಸ್ವಾಮಿ ವಿವೇಕಾನಂದ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ವೃಕ್ಷ ಆಂದೋಲನವನ್ನು ಸ್ಥಾಪನೆ ಮಾಡಿದ್ದು RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ RSS, ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12978 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, 1,30,30,032 ಕಾರ್ಯಗಳ ಮೂಲಕ ದೇಶದಾದ್ಯಂತ ತನ್ನ ಕಾರ್ಯವನ್ನು ಸಲ್ಲಿಸ್ತಾ ಇಡೀ ದೇಶದಲ್ಲಿ 13,000 ಫಾರ್ಮಲ್ ಶಾಲೆಗಳು, 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿ ಸ್ಥಾಪನೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ನಾವು ದೇಶ ಕೊಡ್ತಾ ಬಂದಿರುವಂತ ಕೊಡುಗೆ ಇದು. ಇದನ್ನ ಮೀರಿದ ಕೆಲಸ ಸಂಘಟನೆ ದೇಶಕ್ಕೆ ಮಾಡ್ತಾ ಬಂದಿದೆ. ಆದ್ರೆ ನಾವ್ ಯಾವತ್ತಿಗೂ ಇದನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ, ವೇಳಾಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ, ನಾವ್ ಯಾವತ್ತಿಗೂ ಪ್ರಚಾರವನ್ನ ಬಯಸಿದಂತ ಸಂಘಟನೆ ಅಲ್ಲ. ನಾವ್ ಇವತ್ತಿಗೂ ಮಾಡ್ತಿರುವಂತ ಕೆಲಸ, ಹೇಳ್ತಿರುವಂತ ಮಾತು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ಮಾತ್ರ. ನೀವೇ ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸವನ್ನ ದೇಶ ಧರ್ಮದ ಕಾರ್ಯಕ್ಕೆ ಕೈ ಜೋಡಿಸಿ ನೀಡಿ ಅನ್ನೋ ಕಾರಣಕ್ಕೆ ಮಾತ್ರ ತಲುಪಿಸ್ತಿರುವಂತ ಕೆಲಸಗಳಿದಲ್ಲ. ಇದೇ ಮಾರ್ಗದಲ್ಲಿ ಸಂಘ ನಿಮ್ಮ ಮುಂದೆ ಇಟ್ಟಿರುವಂತಹ ಒಂದು ಮಾರ್ಗ ಪಂಚ ಪರಿವರ್ತನೆ ಸೂತ್ರಗಳು. ಅದನ್ನು ಅಣ್ಣನವರು ವಿಸ್ತರಿಸಿ ನಮಗೆ ಬಹಳ ಸುಂದರವಾಗಿ ಭೂಮಿಕೆ ಸಮೇತವಾಗಿ ಹೇಳಲಿಕ್ಕಿದ್ದಾರೆ. ಅನೇಕರು ನಮಗೆ ಪ್ರಶ್ನೆ ಬರಬಹುದು, ಏನು ಪಂಚ ಪರಿವರ್ತನೆ ಸೂತ್ರ ಪಾಲಿಸಿದ ತಕ್ಷಣ ಧರ್ಮದ ಜಾಗೃತಿ ಆಗುತ್ತಾ, ದೇಶ ಜಾಗೃತಿ ಆಗ್ಬಿಡುತ್ತಾ, ಪರಿಸರ ಸಂರಕ್ಷಣೆ, ನಾಗರಿಕ ಶಿಷ್ಟಾಚಾರ ಪಾಲನೆ, ಇದರಿಂದ ದೇಶ ಸಂರಕ್ಷಣೆ ಆಗುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ನಮ್ಮದೇ ಸಂಘ ನಿಂತ್ಕೊಂಡು ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ಕಾನೂನಿನ ಅಡಿನಲ್ಲಿ ರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 78 ವರ್ಷಗಳ ಹಿಂದೆ ನಿಂತ್ಕೊಂಡು ನಮ್ಮದೇ ಸಂಘ ಏಕ ದೇಶ ಮೇ ಧ್ವಜ ನೈ ಚಲೇಂಗೆ, ಸಂಪೂರ್ಣ ಕಾಶ್ಮೀರವನ್ನ ಕಾನೂನಿನಲ್ಲಿ ಭಾರತದೊಳಗೆ ಮರು ಸ್ವೀಕರಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇದೇ ಸಂಘ ನಿಂತ್ಕೊಂಡು ಮನೆಗಳಿಗೆ ಧರ್ಮ ದೇಶ ನಿಷ್ಠತೆ ತಲುಪಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ನಾವು ಸಾಕಾರಗೊಳಿಸಿ ನಿಂತಿದ್ದೀವಿ. 100 ವರ್ಷಗಳಲ್ಲಿ ತೋರಿದಂತ ಅಷ್ಟು ಮರಗಳನ್ನ ಸಜ್ಜಾಗಿ ನಿಂತಿದ್ದೀವಿ. ಯಾಕೆ ಅಂದ್ರೆ ನಾವ್ ಯಾವತ್ತಿದ್ರು 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡಿ ನಡೆಯುವಂತ ಸಮಾಜ ನಮ್ಮದು. ಇದು ನನ್ನ ಮಾತಲ್ಲ, ಖುದ್ದು ಗುರೂಜಿ ಅವರು ಅರ್ಥಾತ್ ಗೋಲ್ವಾಲ್ಕರ್ ಜಿ ಅವರದು ತಮ್ಮದೇ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ಬರೆದು ಹೇಳಿದಂತ ಮಾತು. 100 ವರ್ಷಗಳ ನಂತರ ದೇಶಕ್ಕೆ ಯಾವ ಗುರಿ ಸಾಧಿಸಲಿಕ್ಕಿದೆಯೋ ಆ ಗುರಿಯ ಸಾಧನೆಗಾಗಲೇ ಮಾರ್ಗದರ್ಶನವನ್ನ ಸಂಘಟನೆ ಹಾಕಿಕೊಟ್ಟಿದೆ. ಆ ದೇಶನಿಷ್ಠತೆ ದೇಶಭಕ್ತಿ ಹಾದಿಯಲ್ಲಿ ಸಾಗಿ ನೋಡಿ ಸಾಕು, ಧರ್ಮ ದೇಶ ಜಾಗೃತಿ ತನ್ನಿಂತಾನೇ ಆಗುತ್ತೆ ಅಂತ ಗೋಲ್ವಾಲ್ಕರ್ ಜಿ ಅವರೇ ಹೇಳಿದಂತ ಮಾತು. ಆ ಮಾತು ಅಕ್ಷರಶಃ ಸತ್ಯ. ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು, ನಾವು ಜಾಗೃತರಾಗೋಣ, ನಾವು ಸಂಘಟಿತರಾಗೋಣ. ಯಾಕೆ ನಾವೇ ಸಂಘಟನೆ, ನಾವೇ ಜಾಗೃತಿ? ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian,
ಬಟ್ ಐ ಫಿಯರ್ ದೋಸ್ ಹಿಂದೂಸ್ ವರ್ ಅಗೇನ್ಸ್ಟ್ ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕಳ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರಿಂದ ಬರುತ್ತ ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ ನೂರಾರು ಜನಾಂಗಗಳು ಪರಕೆ ದೇಶಗಳ ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ, ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿರಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಕೊಂಡು ನಮ್ಮ ರಕ್ತದ ಧಮನಿಗಳಲ್ಲಿ ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರಜಿಸಿನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಜ್ಞಾನ ಭಾಸ್ಕರಣತೆ ನಿತ್ತು ತನ್ನ ಜ್ಞಾನದ ಉಷಕಿರಣಗಳಿಂದ ಇಡೀ ಮನುಕುಲನ ಪ್ರಜ್ವಲಿಸುತ್ತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು, ನಮ್ಮ ಪರಂಪರೆ ಇದು, ನಮ್ಮ ಚರಿತ್ರೆ ಇದು, ನಮ್ಮ ಪರಿಚಯ ಇದು. ಇಂಥ ಹಿರಿಮೆ, ಈ ಸ್ವಾಭಿಮಾನ ನನ್ನ ಮನೆ ಮಕ್ಕಳಿಗೆ ನಾನ್ ತಲುಪಿಸಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮನೆ ಮಕ್ಕಳಿಗೆ ನಾನ್ ಧರ್ಮ ಸಂಸ್ಕಾರ ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನ್ ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನ್ ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನ್ ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನ್ ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನ್ ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನ್ ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗೆ ನಾನ್ ಬಂದು ಭಾಗವಹಿಸ್ತಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕಾರ್ಯಕ್ಕೆ ನಾನು ಶ್ರಮ ವಹಿಸ್ತಿಲ್ಲ, ಇನ್ಯಾರು ಶ್ರಮ ವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನ ನಾನು ಆಚರಿಸ್ತಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಸಂಭ್ರಮಿಸ್ತಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾರೆ? ಬೇರೆ ಯಾರೂ ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಪರಂಪರೆ ಉಳಿವು. ನಾವೇ ಪರಂಪರೆ ಉಳಿಸಬೇಕು, ಅದನ್ನ ನಾವೇ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗಬೇಕು. ಈ ಕಾರ್ಯಕ್ರಮ ಮಾಡ್ತಿರುವಂತ ಉದ್ದೇಶವೂ ಅದೇ. ಯಾಕೆ ಹಿಂದೂ ಸಮಾಜೋತ್ಸವ? ಯಾರಿಗೋಸ್ಕರ ಹಿಂದೂ ಸಂಗಮದ ಕಾರ್ಯಕ್ರಮ? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದಿದ್ದೀರಲ್ಲ 6-7 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ನಡೆಸ್ತಿರುವಂತ ಧರ್ಮದ ಕಾರ್ಯ ಇದು. ಆ ಪೀಳಿಗೆಗೋಸ್ಕರ ಧರ್ಮ ತಲುಪಿಸಲಿಕ್ಕೆ ಮಾಡ್ತಿರುವಂತ ಧರ್ಮ ಜಾಗೃತಿ ಕೆಲಸ ಇದು. ಯಾಕಂದ್ರೆ ವೈಚಾರಿಕ ದಾಳಿ ಆದ್ರೆ ಆ ವಯಸ್ಸಿನ ಮಕ್ಕಳ ಮೇಲೆ, ಆ ಪೀಳಿಗೆ ಮಕ್ಕಳ ಮೇಲೆ ಆಗೋದು. ಯಾವ ಮಟ್ಟದ ವೈಚಾರಿಕ ದಾಳಿ ನಡೆಯುತ್ತೆ ಅಂದ್ರೆ, ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್ ನಮ್ಮಪ್ಪ, ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನಮ್ಮದೇ ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಹಿಂದೂ ಮನೆಯ ಮಕ್ಕಳಲ್ವಾ? ನಮ್ಮ ಮನೆಯ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕೆ ಇವತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಅವ್ರ ಮೇಲೆ ವೈಚಾರಿಕ ದಾಳಿ ಆಗ್ತಿದೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ ಪುರಾವೆ ಇದೆ? ಆ ಕ್ವೆಶ್ಚನ್ the Supreme Court of India during the judgment of Sri Ram Janmabhoomi case. What gives us a guarantee that this question might not come to our notice in the future days? ಸ್ವಾಮಿ ಕೋರ್ಟ್ ಅಲ್ಲಿ ಮಾಡಿದ್ರೆ ಪ್ರಶ್ನೆ ಮುಂದೆ ದಿನ ನಮ್ಮನೆ ಬಾಗಿಲವರೆಗೂ ಬರೋದಿಲ್ಲ ಅಂತ ನಮ್ಮ ಹತ್ರ ಏನು ಗ್ಯಾರಂಟಿ? ನಮ್ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಧರ್ಮ ಜಾಗೃತಿ ತುಂಬಿರಬೇಕಂದ್ರೆ ಒಂದೊಂದು ಹಿಂದೂ ಮನೆಯ ಮಗು ಎದೆಪ್ಪಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರನ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ ಇಡೀ
ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತರ್ಥ. ಶಾಸ್ತ್ರಾಕಾರರ ಮಾತು ವರಂ ಏಕಂ ಗುಣಿ ಪುತ್ರ ನಚಮೂರ್ಖ ಶತ ಇರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗುವನ್ನಲ್ಲಿದೆಯಲ್ಲ, ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಕ್ಕಳು ಮನ್ನಲ್ಲಿದ್ದಾರೆ. ಆ ಮಕ್ಕಳಲ್ಲಿ ಧರ್ಮ ಜಾಗೃತಿ ತುಂಬಿಸೋಣ. ನಮ್ಮ ಕೈಲಾಗುವಂತ ಕೆಲಸದ ಮೂಲಕ ನಿಮಗೆ ಮಾತಾಡ್ಲಿಕ್ಕೆ ಆಗುತ್ತಾ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಹಾಡಾಡ್ಲಿಕ್ಕೆ ಆಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಜನೆ, ಕೀರ್ತನೆ, ಶರಣರ ವಚನಗಳು, ಭಗವದ್ಗೀತೆ, ಶ್ಲೋಕ, ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ಬರಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಬನ್ನಿ ಧರ್ಮ ಸಭೆಯಲ್ಲಿ ಸೇರಿ ಸಮಯವನ್ನು ಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ಕಾರ್ಯಕರ್ತ ಅಣ್ಣಂದಿರ ಜೊತೆ ಸೇರಿ ಧರ್ಮ ಕೆಲಸಕ್ಕೆ ಶ್ರಮವನ್ನಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ? ಊರಿನ ದೇವಸ್ಥಾನ ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಇದು ಯಾವುದು ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ, ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಜನ್ಮ ಸಿದ್ಧ ಜವಾಬ್ದಾರಿ ಅಂತ ಧರ್ಮ ರಕ್ಷಣೆ, ಜಾಗೃತಿ, ದೇಶ ಪರಂಪರೆ ಉಳಿವು ತನ್ನಿಂತಾನೇ ಸಾಕಾರಗೊಳ್ಳುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಆ ಧರ್ಮ ಸಂಘಟನೆ ಹಾದಿನಲ್ಲಿ ನಾವೆಲ್ಲರೂ ನಮ್ಮ ಕೈಲಾದಂತ ಸೇವೆಯನ್ನ ನೀಡೋಣ ದೇಶಕ್ಕೆ. ಇದೇ ಸಂಘಟನೆಯ ಮಾತು, ಇದೇ ಸಂಘಟನೆಯ ಕನಸು. 100 ವರ್ಷಗಳ ಕಾಲ ಭಗವದ್ವಜನ ಗುರು ಅಂತ ಸ್ವೀಕರಿಸಿ ನಾವು ಹೇಳ್ತಿರುವಂತ ಒಂದೇ ಕನಸಿನ ಮಾರ್ಗ. ಸಂಘ ಪ್ರಾರ್ಥನೆ ಕೊನೆ ಸಾಲುಗಳು: ಪರಂ ವೈಭವಂ ನೇತು ಮೇತತ್ ಸ್ವರಾಶ್ರಂ ಸಮರ್ಥ ಭವತ್ವಾಶಿ ಶಾತೆ ವೃಷಂ. ಅರ್ಥಾತ್ ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿನ ಸಾಕಾರದವರೆಗೂ ದುಡಿಯೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆಯ ಸಮಿತಿಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ನಗರದಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ನಗರದ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮ ದೇಶದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವೋ ನನಗೆ ಗೊತ್ತಿಲ್ಲ. ಆದ್ರೆ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕೆ ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮಗೋಸ್ಕರ ಶ್ರಮಿಸಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವ್ರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ದೇಶ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶವಾಶ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವಂತ ಗೌರವ ಇದೆ. ಶಾಸ್ತ್ರಾಕಾರ ಕೊಟ್ಟ ಮಾರ್ಗ ಧರ್ಮ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ನಮ್ಮೆಲ್ಲ ಹಿಂದೂ ಬಾಂಧವರ ಜನ್ಮ ಸಿದ್ಧ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಶ್ರಮಿಸಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನೆನಕೆರೆ ಹೇಳಿಸಿದ 2 ಮಾತನ್ನು ಕೇಳಿಸಿಕೊಂಡಂತ ಪರಂಪೂಜಿನ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತಹ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ನಿಮ್ಮ 2 ಕೈಗಳನ್ನು ಗಾಳಿನಲ್ಲಿ ತುರ್ತಾ ಉಚ್ಚಕಂಠದಿಂದ